ಆರೋಗ್ಯಕ್ಕೆ ಒಂದು ಒಳ್ಳೆ ಆದ ಹೆಸರುಬೇಳೆ ಪಾಯಸ ಮಾಡುವ. ಇದು ಬಾಯಲ್ಲಿ ಹುಣ್ಣಾದವರಿಗೆ ಮತ್ತೆ ತುಂಬಾ ಹೀಟ್ ಬಾಡಿಯವರಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೆಂಗಿದ್ರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನೀವು ದೇವ್ರಿಗೆ ನೈವೇದ್ಯ ಬೇಕಾದ್ರೂ ಇಡ್ಬೋದು. ಪರ್ಫೆಕ್ಟ್ ಆದ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಈ ಅಳತೆಯಲ್ಲಿ ಮಾಡ್ಕೊಂಡು ನೋಡಿ, ಕರೆಕ್ಟ್ ಆಗಿ ಬಂದಿರತ್ತೆ ನಿಮ್ಗೆ ಹೆಸರುಬೇಳೆ ಪಾಯಸ. ಯಾವುದೇ ರೀತಿಯ ಟೇಸ್ಟ್ ಕೂಡ ನೋಡುವ ಅಗತ್ಯ ಇರೋದಿಲ್ಲ. ನಾನಿಲ್ಲಿ ಒಂದು ಅರ್ಧ ಕಪ್ ಹೆಸರು ಬೇಳೆ ತಗೊಂಡೆ, ಹಂಗೆ ಅರ್ಧ ಕಪ್ ಬೆಲ್ಲ ತಗೊಂಡೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬಳಸೋರು ಇಲ್ಲಿ ಒಂದ್ 2 ಸ್ಪೂನ್, ಅರ್ಧ ಕಪ್ ಇನ್ಕಿಂತ ಒಂದ್ 2 ಸ್ಪೂನ್ ಬೆಲ್ಲ ಜಾಸ್ತಿ ತಗೋಬಹುದು. ಹಂಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಅದು 2 ಏಲಕ್ಕಿ, ಮತ್ತೆ ಸ್ವಲ್ಪ ತುಪ್ಪ, ಹಾಗೆ ಮತ್ತೆ 1 ಕಾಯಿನ ನಾನು ಚಂದ ಮಾಡಿ ತೊರೆದು ರೆಡಿ ಮಾಡಿ ಇಟ್ಕೊಂಡೆ. ಇದು ಫುಲ್ ದೊಡ್ಡ ಕಾಯಲ್ಲಿ 1 ಕಾಯಿ ಫುಲ್ ಇತ್ತು. ಈಗ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡ, ಆ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬುವಾಗ ಜಾಸ್ತಿ ನೀರ್ ಹಾಕ್ಬೇಡಿ, ಒಂದ್ ಅರ್ಧ ಕಪ್ ನೀರ್ ಹಾಕೊಂಡು ರುಬ್ಕೊಂಡ್ರೆ ಸಾಕಾಗತ್ತೆ. ಯಾಕಂದ್ರೆ ನಮ್ಗೆ ಗಟ್ಟಿ ಕಾಯಿ ಹಾಲ್ ಬೇಕು ಇಲ್ಲಿ ಪಾಯಸ ಮಾಡೋದಕ್ಕೆ. ಹಂಗಾಗಿ ನೀವು ಜಾಸ್ತಿ ನೀರ್ ಹಾಕದೇನೆ ಹಾಗೇನೆ ಒಂದ್ ಅರ್ಧ ಕಪ್ ನೀರಿನಲ್ಲೇ ಆ ತೆಂಗಿನಕಾಯಿ ತುರಿನ ರುಬ್ಕೊಂಡು ಕಾಯಿ ಹಾಲನ್ನ ತೆಗಿಬೇಕಾಗತ್ತೆ. ನೋಡಿ, ನಾನೀಗ ಈ ರೀತಿ ರುಬ್ಕೊಂಡೆ. ಈಗ ಇದನ್ನ ಒಂದ್ ಬಟ್ಟೆಯ ಸಹಾಯದಿಂದ ನಾವು ಕಾಯಿ ಹಾಲನ್ನ ತಗೊಂಬ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈ ಪಾಯಸ ಅಂತನು. ಸುಸ್ತು ಆಯಾಸ ಆಗ್ತಿದೆ ಅಂದ್ರೆ ಖಂಡಿತ ಈ ಪಾಯಸ ತಿನ್ನಿ, ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಮತ್ತೆ ನೈವೇದ್ಯಕ್ಕೂ ಕೂಡ ಇಟ್ಕೋಬಹುದು ನಾವು ದೇವರಿಗೆ. ಅದೇ ರೀತಿ ಈಗ ನೋಡಿ, ದಪ್ಪ ಕಾಯಿ ತೆಗೆದು ನಾನು ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ನೀವು ಇಲ್ಲಿ ಸ್ವಲ್ಪ ನೀರ್ ಹಾಕಿ ಅದನ್ನ ಒಂಚೂರ್ ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಿಂಡ್ಕೊಳ್ಳಿ. ಸ್ವಲ್ಪ ತೆಳು ಇರತ್ತೆ ಈ ಹಾಲು. ನೋಡಿ, ಸ್ವಲ್ಪ ನೀರ್ ಮಿಕ್ಸ್ ಮಾಡಿರ್ತೀವಲ್ವಾ, ಹಾಗಾಗಿ ಸ್ವಲ್ಪ ತೆಳು ಬಂದಿರತ್ತೆ. 2 ರೀತಿಯ ಕಾಯಿ ಹಾಲನ್ನ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಒಂದು ಬಾಣ್ಲಿ ತಗೊಳ್ಳೋಣ. ಆ ಬಾಣ್ಲಿಯಲ್ಲಿ ಹೆಸರು ಬೇಳೆ ಅರ್ಧ ಕಪ್ ತಗೊಂಡಿದೀವಲ್ವಾ, ಆ ಹೆಸರು ಬೇಳೆನ ಒಂದ್ ಸ್ವಲ್ಪ ಹಸಿ ವಾಸನೆ ಇರತ್ತೆ ಆ ಹೆಸರು ಬೇಳೆ, ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಆ ಹಸಿ ಸ್ಮೆಲ್ ಹೋಗೋ ತನಕ ಚಂದ ಮಾಡಿ ಹುರ್ಕಣಿ. ಸ್ವಲ್ಪ ನಾನು ಇಲ್ಲಿ ಹುರಿದಿದ್ದು ಜಾಸ್ತಿ ಆಯ್ತು, ನೀವು ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ಕೆಂಪು ಜಾಸ್ತಿ ಆಗಿದೆ, ಬಟ್ ಅಷ್ಟು ಕೆಂಪಾಗುವ ಅಗತ್ಯ ಇಲ್ಲ. ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕಾಗತ್ತೆ. ಅಷ್ಟೊತ್ತಿಗೆ ಆಫ್ ಮಾಡ್ಕೊಂಡ್ ಬಿಡಿ. ಇವಾಗ ನಾನು ಈ ಹುರಿದಂತ ಹೆಸರು ಬೇಳೆನ ಒಂದ್ಸಲ ವಾಶ್ ಮಾಡ್ಕೊಂಡು ಚಂದ ಮಾಡಿ ತೊಳ್ಕಂತೆ. ಅದಾದ್ಮೇಲೆ ತೊಳೆದು ಹಾಗೇನೆ ಪಕ್ಕದಲ್ಲಿ ಇಟ್ಕೊಂಡ್ ಬಿಡ್ತೀನಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ಇಲ್ಲಿ ಈಗ ನಾನು ಒಂದ್ ಕುಕ್ಕರ್ ತಗೊಂಡು, ಆ ಕುಕ್ಕರಿಗೆ ನಾವು ಅವಾಗ ತೆಳು ಹಾಲು ತಗೊಂಡಿದೀವಲ್ವಾ, ದಪ್ಪ ಹಾಲಲ್ಲ, ತೆಳು ಹಾಲು 2ನೇ ಸಲ ತೆಗ್ದಿದೀವಲ್ಲ, ಆ ತೆಳು ಹಾಲನ್ನ ನೀವು ಇಲ್ಲಿ ಸೇರ್ಸ್ಕೊಳ್ಳಿ. ಇಲ್ಲಿ ಹಾಕಿ ಕುಕ್ಕರಿಗೆ ಹಾಕಿ ಆದ್ಮೇಲೆ ಅದ್ರ ಜೊತೆಗೆ ಹೆಸರು ಬೇಳೆನ, ಹುರ್ಕೊಂಡ ಹೆಸರು ಬೇಳೆನ ಇಲ್ಲಿ ಹಾಕಿ ಇದನ್ನ ನೀವು ಒಂದು 2 ವಿಸಿಲ್ ಕೂಗ್ಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲ ಸ್ವಲ್ಪ ಬೇಯ್ಲಿ ಮೆತ್ತಗಾಗ್ಬೇಕು ಅಂತ ಆಸೆ ಇರೋರು, ಬರೀ ಪಾಯಸ ತರ ಹಂಗೆ ಕುಟ್ಕೊಳ್ಳೋ ತಿನ್ನಕ್ಕೇನ್ ಬೇಡ ಅನ್ನೋರು ಒಂದ್ 3 ವಿಸಿಲ್ ಹಾಕೋಬಹುದು. ನನ್ಗೆ ಸ್ವಲ್ಪ ಐಕೊಂಡ್ ತಿನ್ನೋದಂದ್ರೆ ಇಷ್ಟ, ಹಂಗಾಗಿ ಒಂದ್ 2 ವಿಸಿಲ್ ಮಾಡ್ಸಿದೀನಿ. ಒಂದ್ ಸ್ವಲ್ಪ ತರಿಯಾಗಿ ಸಿಗ್ಬೇಕು ಅದು ಬಾಯಿಗೆ ಅಂತ ಹೇಳಿ. ನೋಡಿ, ಇವಾಗ ಅದು 2 ವಿಸಿಲ್ ಆಗಿದೆ. ನೋಡಿ, ಬೆಂದಿದೆ. ಸ್ಟವ್ ಕೂಡ ನಾನು ಆಫ್ ಮಾಡ್ಕೊಂಡಿದೀನಿ. ಈಗ ಮತ್ತೆ ನೀವು ಸ್ಟವ್ ಹಚ್ಚಿ, ಇವಾಗ ನೀವು ದಪ್ಪ ಕಾಯಿ ಹಾಲು ತೆಗೆದಿಟ್ಕೊಂಡಿದ್ರಲ್ವಾ, ಆ ದಪ್ಪ ಕಾಯಿ ಹಾಲನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಅದನ್ನ ಹಾಕಿ ಆಮೇಲೆ 2 ಏಲಕ್ಕಿ ತೆಗೆದಿಟ್ಕೊಂಡಿದೀವಲ್ಲ, ಅದನ್ನ ಚಂದ ಮಾಡಿ ಪುಡಿ ಮಾಡಿ ಅದಕ್ಕೆ ಹಾಕ್ಬಿಡಿ. ಒಂದ್ಸಲ ಮಿಕ್ಸ್ ಮಾಡಿ ಕುದಿಸಿ. ಸ್ವಲ್ಪ ಕುದಿತಾ ಆಯ್ತು ಅನ್ನುವಷ್ಟೊತ್ತಿಗೆ ನೀವು ಬೆಲ್ಲವನ್ನ ಕೊನೆಯಲ್ಲಿ ಹಾಕ್ಬೇಕು ಯಾವಾಗ್ಲೂ. ಇವಾಗ ಬೆಲ್ಲ ಸೇರಿಸಿ ಮತ್ತೆ ಒಮ್ಮೆ ಕುದಿಸಿ. ಇವಾಗ ಬೆಲ್ಲವನ್ನೆಲ್ಲ ಹಾಕಿ ಚಂದ ಮಾಡಿ ಕುದಿಸಿ ಪಾಯಸ ರೆಡಿ ಆಯ್ತು. ಇದಕ್ಕೆ ಒಂದು ನಾವು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಬ. ಸ್ವಲ್ಪ ತುಪ್ಪ ಹಾಕಿ ಹಂಗೆ ನಾವು ಗೋಡಂಬಿನ ಇಡೀ ಗೋಡಂಬಿ, ಅದು ನಾನು ಫುಲ್ ಪೀಸ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಎಲ್ರಿಗೂ ಬಾಯಿಗೂ ಸಿಗ್ಲಿ ಅಂತ ಹೇಳಿ, ಎಲ್ರಿಗೂ ಸಿಕ್ಲಿ ಅಂತ ಹೇಳಿ ಅದನ್ನ ಸ್ವಲ್ಪ ಪೀಸ್ ಮಾಡ್ಕೊಂಡೆ. ಹಂಗೆ ದ್ರಾಕ್ಷಿ ಸ್ವಲ್ಪ ಹಾಕೊಂಡು, ಆ ದ್ರಾಕ್ಷಿ ಉಪ್ಪು ಅನ್ನೋ ಅಷ್ಟಕ್ಕೆ ನಾನು ಆಫ್ ಮಾಡ್ಕೊಂಡು ಈ ಪಾಯಸಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಪಾಯಸ ರೆಡಿ ಆಯ್ತು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಪಾಯಸ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.